ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಇನ್ನು ಸತ್ಯಾಶ್ರಯ ಇವರ ಆಳ್ವಿಕೆ ಬಂದು 997ರಿಂದ 1008 CE ಆಳ್ವಿಕೆಯನ್ನು ನಡೆಸುತ್ತಾರೆ. ಇವರು ಸತ್ತಿಗ ಅಥವಾ ಇರಿವಾ ಬೆಂಡೆಗ ಎಂದು ಕೂಡ ಕರೆಯುತ್ತಾರೆ. ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯದ ರಾಜನಾಗಿದ್ದರು. ಇವರು 11ನೇ ಶತಮಾನದ ಆರಂಭದಲ್ಲಿ ಸಾಮ್ರಾಜ್ಯದ ಬಲವರ್ಧನೆ ಸಮಯದಲ್ಲಿ ಸತ್ಯಾಶ್ರಯನು ತಾಂಜಾವೂರಿನ ಚೋಳ ರಾಜವಂಶದ ಮಧ್ಯ ಭಾರತದ ಪ್ರವರಾಜ ರಾಜವಂಶ ಮತ್ತು ಚೇರಿ ಸಾಮ್ರಾಜ್ಯ ಮತ್ತು ಗುಜರಾತ್ನ ಚಾಲುಕ್ಯರೊಂದಿಗೆ ಹಲವು ಯುದ್ಧಗಳಲ್ಲಿ ಭಾಗಿಯಾಗಿದ್ದನು. ಈ ಯುದ್ಧಗಳು ಫಲಿತಾಂಶಗಳು ಗೆಲುವು ಮತ್ತು ಸೋಲುಗಳೊಂದಿಗೆ ಮಿಶ್ರವಾಗಿದ್ದವು. ರಾಜಕುಮಾರನಾಗಿಯೂ ಸಹ ತನ್ನ ತಂದೆ 2ನೇ ತೈಲಪರ ಆಳ್ವಿಕೆಯಲ್ಲಿ ಸತ್ಯಾಶ್ರಯನು ತನ್ನನ್ನು ತಾನು ಮಹತ್ವಾಕಾಂಕ್ಷೆಯ ಯೋಧನಾಗಿ ಸ್ಥಾಪಿಸಿಕೊಂಡಿದ್ದನು. ಸತ್ಯಾಶ್ರಯನು ಕನ್ನಡದ ಮಹಾನ್ ಕವಿ ರನ್ನನನ್ನು ಕೂಡ ಶಾಸ್ತ್ರೀಯ ಕನ್ನಡ ಸಾಹಿತ್ಯದ 3 ರತ್ನಗಳು ಅಥವಾ ರತ್ನತ್ರಯಲ್ಲಿ ಒಬ್ಬ ಕೂಡ ಪೋಷಿಸಿದನು. ಅವನು ತನ್ನ ಮಹಾಕಾವ್ಯದ ಸಾಹಸ ಭೀಮ ವಿಜಯದಲ್ಲಿ ಅಕ್ಷರಶಃ ಧೈರ್ಯಶಾಲಿ ಭೀಮ ಗದಾಯುದ್ಧ ಎಂದು ಕರೆಯಲ್ಪಡುವ ಮಹಾಕಾವ್ಯ ತನ್ನ ಶಕ್ತಿ ಮತ್ತು ಶೌರ್ಯಕ್ಕಾಗಿ ಪಾಂಡವ ರಾಜಕುಮಾರ ಭೀಮನಿಗೆ ಮಹಾಭಾರತದ ಕೂಡ ಹೋಲಿಸಿದನು. ಸತ್ಯಾಶ್ರಯನ ಆಳ್ವಿಕೆಯಲ್ಲಿ ಮಧ್ಯ ಭಾರತದ ಪರಮಾರರು ಮತ್ತು ಛೇದಿ ಆಡಳಿತಗಾರರು ತ್ರಿಪುರಿಯ ಕಲಾಚೂರಿಗಳು ಎಂದು ಕೂಡ ಕರೆಯುತ್ತಾರೆ. ಇವರು ಸತ್ಯಾಶ್ರಯನ ತಂದೆ 2ನೇ ತೈಲಪ ಅವರು ಸುಮಾರು 996ರಲ್ಲಿ ಮುಂಜಾ ಮೇಲೆ ಜಯಗಳಿಸಿದ ಕಾರಣ ಕಳೆದುಕೊಂಡ ಪ್ರದೇಶಗಳ ಮೇಲೆ ಮತ್ತೆ ಹಿಡಿತ ಸಾಧಿಸದಂತೆ ಕೂಡ ಕಂಡುಬರುತ್ತದೆ. ಆದಾಗ್ಯೂ ಸತ್ಯಾಶ್ರಯನು ಉತ್ತರ ಕೊಂಕಣದ ಶಿಲಾಹಾರ ರಾಜ ಅಪರಾಜಿತನನ್ನು ವಶಪಡಿಸಿಕೊಂಡನು ಮತ್ತು ಅವನನ್ನು ಸಮಂತನನ್ನಾಗಿ ಕೂಡ ಮಾಡಿದನು. ಆದಾಗ್ಯೂ ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯದ ಗುಜರಾತ್ ಪ್ರಾಂತ್ಯದಲ್ಲಿ ಲತಾ ಚಾಲುಕ್ಯ ಮುಖ್ಯಸ್ಥ ಬರಪನ ವಿರುದ್ಧ ದಂಗೆ ಕೂಡ ನಡೆಯಿತು. ಬರಪನನ್ನು ಚಾಲುಕ್ಯ ಕುಟುಂಬದಿಂದ ಮೂಲ ರಾಜ ಹೊರಹಾಕಿದನು. ಇನ್ನು ಸತ್ಯಾಶ್ರಯನು ಗುಜರಾತ್ಗೆ ದಂಡಯಾತ್ರೆಯ ನೇತೃತ್ವ ಕೂಡ ವಹಿಸಿದನು. ಮೂಲ ರಾಜನನ್ನು ಸೋಲಿಸಿದನು ಮತ್ತು ಬರಪನ ಮಗ ಗೊಗ್ಗಿರಾಜನನ್ನು ಪುನಃ ಕೂಡ ಸ್ಥಾಪಿಸಿದನು. ಹೀಗಾಗಿ ಅವನು ಆ ಪ್ರದೇಶದ ಮೇಲೆ ತನ್ನ ನಿಯಂತ್ರಣವನ್ನು ಕೂಡ ಬಲಪಡಿಸಿದನು. ಇನ್ನು 11ನೇ ಶತಮಾನದ ಆರಂಭದಲ್ಲಿ ತಾಂಜಾವೂರಿನ ಚೋಳ ರಾಜವಂಶವು ಉತ್ತುಂಗಕ್ಕೇರಿತ್ತು. ಇನ್ನು ವೆಂಗಿಯ ಚಾಲುಕ್ಯರು ಅಂದರೆ ಪೂರ್ವ ಚಾಲುಕ್ಯರು ಆಳುತ್ತಿದ್ದ ಪೂರ್ವ ಡೆಕ್ಕನ್ನಲ್ಲಿ ಚೋಳ ಪ್ರಭಾವವು ಕೂಡ ಹೆಚ್ಚುತ್ತಿತ್ತು. ಇನ್ನು ಚೋಳರ ಸಹಾಯದಿಂದ ಶಕ್ತಿವರ್ಮನ್ ಜಟಚೋಳ ಭೀಮನನ್ನು ಕೂಡ ಸೋಲಿಸಿ ವೆಂಗಿ ರಾಜ್ಯದ ಮೇಲೆ ಹಿಡಿತ ಕೂಡ ಸಾಧಿಸಿದನು. ಪೂರ್ವದಲ್ಲಿ ಚೋಳ ಪ್ರಭಾವದ ಉದಯವು ಪಶ್ಚಿಮ ಚಾಲುಕ್ಯರಿಗೆ ಸ್ವೀಕಾರಾರ್ಹವಲ್ಲ. ಸುಮಾರು 1006ರಿಂದ 1007ರ ಸುಮಾರಿಗೆ ಬಯಲ್ನಂಬಿ ಎಂಬ ಸತ್ಯಾಶ್ರಯದ ಸೇನಾಪತಿ ಧಾನ್ಯಕಂಟಕ ಅಥವಾ ಧರಣಿಕೋಟ ಮತ್ತು ಯಾನಮಂಡಲ ಕೋಟೆಗಳನ್ನು ಕೂಡ ಸುಟ್ಟು ಹಾಕಿದನು. ಈ ವಿಜಯಗಳೊಂದಿಗೆ ಸತ್ಯಾಶ್ರಯನು ಆಧುನಿಕ ಗುಂಟೂರು ಜಿಲ್ಲೆಯ ಚೆಬ್ರಲುವಿನಲ್ಲಿ ತಾತ್ಕಾಲಿಕವಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಲು ಕೂಡ ಸಾಧ್ಯವಾಯಿತು. ಆದರೆ ಈ ಆರಂಭಿಕ ವಿಜಯಗಳು ತಾತ್ಕಾಲಿಕವಾಗಿದ್ದವು. ಇನ್ನು ಚೋಳ ರಾಜ 1ನೇ ರಾಜ 2 ದಿಕ್ಕುಗಳ ಪ್ರತಿದಾಳಿಯನ್ನು ಕೂಡ ನಡೆಸಿದನು ಹಾಗೂ ರಾಜಕುಮಾರ ರಾಜೇಂದ್ರ ಚೋಳನ ನೇತೃತ್ವದ ದೊಡ್ಡ ಚೋಳ ಸೈನ್ಯವು ಬಿಜಾಪುರ ಪ್ರದೇಶದ ಡೋನೂರು, ಬನವಾಸಿ ಹಾಗೂ ರಾಯಚೂರು, ದೋಬ್ನ ಕೆಲವು ಭಾಗಗಳು ಕೂಡ ಅಂದರೆ ಇಳಿತ ರೈನಾಡು ಎಂದು ಕೂಡ ಕರೆಯುತ್ತಾರೆ. ಇನ್ನು ಆಧುನಿಕ ಹುಬ್ಬಳ್ಳಿಯ ಬಳಿಯ ಉಣಕಲ್ ಮತ್ತು ಆಧುನಿಕ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮವನ್ನು ಕೂಡ ಆಕ್ರಮಿಸಿ ವಶಪಡಿಸಿಕೊಂಡಿತ್ತು. ಆದಾಗ್ಯೂ ಸತ್ಯಾಶ್ರಯನು ಕೊನೆಗೆ ರಾಜೇಂದ್ರ ಚೋಳನನ್ನು ಕೂಡ ಸೋಲಿಸಿದ ನಂತರ ಈ ಪ್ರದೇಶಗಳನ್ನು ವಶಪಡಿಸಿಕೊಂಡನು. ಇದನ್ನು ಒಟ್ಟೂರು ಶಾಸನಗಳ ಪ್ರಕಾರ ಇತಿಹಾಸಕಾರರಾದ ಸೂರ್ಯನಾಥ ಕಾಮತ್ರವರು ಮತ್ತು RC ಜಮ್ಮಾರವರು ಕೂಡ ಗುರುತಿಸಿದ್ದಾರೆ ವೀಕ್ಷಕರೇ. ಇನ್ನು ಚಕ್ರವರ್ತಿ ಸತ್ಯಾಶ್ರಯನು ಚೆಬ್ರವಲುವಿನಲ್ಲಿ ರಾಜೇಂದ್ರ ಚೋಳನನ್ನು ಸೋಲಿಸಿ ಅದನ್ನು ಕೂಡ ವಶಪಡಿಸಿಕೊಂಡನು. ಇನ್ನು ಎಲೆಸೆರೂರು ಅಂದರೆ ಧಾರವಾಡ ಜಿಲ್ಲೆಯಲ್ಲಿ ದೊರೆತ ಕ್ರಿಸ್ತಶಕ 1005ರ ಶಾಸನವು ಸತ್ಯಾಶ್ರಯನು ಚೋಳರ ವಿರುದ್ಧದ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಶ್ರೀ ಪರ್ವತದಲ್ಲಿ ಅಂದರೆ ಕರ್ನೂಲಿನ ಶ್ರೀಶೈಲಂ ಇದರನ್ನು ಕೂಡ ಮತ್ತು ಚೋಳರ ವಿರುದ್ಧದ ಯುದ್ಧಗಳಲ್ಲಿ ವೆಂಗಿಯ ಪೂರ್ವ ಚಾಲುಕ್ಯರ ಸಹಾಯವನ್ನು ಕೂಡ ಪಡೆದನು ಎಂದು ಹೇಳುತ್ತದೆ. ಸತ್ಯಾಶ್ರಯನು ರಾಜರಾಜ ಚೋಳನ 3ನೇ ಕಾರ್ಯಾಚರಣೆಯಲ್ಲಿ ವಿರುದ್ಧದಲ್ಲಿ ಹೋರಾಡಿದನು. ಇನ್ನು ಸತ್ಯಾಶ್ರಯನು ಅಂದರೆ 1006ರಲ್ಲಿ ಕ್ರಿಸ್ತಶಕ 1006ರಲ್ಲಿ ವೆಂಗಿ ದೇಶವನ್ನು ಕೂಡ ಆಕ್ರಮಿಸುವ ಮೂಲಕ ಪ್ರತಿಕಾರವನ್ನು ಕೂಡ ತೀರಿಸಿಕೊಂಡನು ಮತ್ತು ಶಕ್ತಿವರ್ಮನನ್ನು ಕೂಡ ವೆಂಗಿಯ ಸಿಂಹಾಸನದ ಮೇಲೆ ಇರಿಸಿದನು. ಆದಾಗ್ಯೂ ಕ್ರಿಸ್ತಶಕ 1007ರಲ್ಲಿ ಅವನು ತಾವರೆಘಟ್ಟ ಕದನದಲ್ಲಿ ರಾಜೇಂದ್ರ ಚೋಳನನ್ನು ಸೋಲಿಸಿದನು. ರಾಜೇಂದ್ರ ಚೋಳನು ಚಾಲುಕ್ಯ ಪ್ರದೇಶಗಳ ಮೇಲೆ ದಾಳಿ ಮಾಡಿದ ನಂತರ ಸತ್ಯಾಶ್ರಯನು ಚೋಳರಿಂದ ಆಂಧ್ರ ಪ್ರಾಂತ್ಯವನ್ನು ಕೂಡ ವಶಪಡಿಸಿಕೊಂಡನು ಮತ್ತು ಸತ್ಯಾಶ್ರಯನು ರಾಜೇಂದ್ರ ಚೋಳನನ್ನು ಹಿಮ್ಮೆಟ್ಟಿಸಿ
ಆಂಧ್ರ ಪ್ರಾಂತ್ಯವನ್ನು ಕೂಡ ಪುನಃ ವಶಪಡಿಸಿಕೊಂಡನು. ಇತಿಹಾಸಕಾರರಾದ ಶಾಸ್ತ್ರಿ ಮತ್ತು ಸೇನ್ ಅವರ ಪ್ರಕಾರ ಸತ್ಯಾಶ್ರಯನು ತನ್ನ ರಾಜ್ಯವನ್ನು ಚೋಳರ ಹಿಡಿತದಿಂದ ಯಶಸ್ವಿಯಾಗಿ ಮುಕ್ತಗೊಳಿಸಿಕೊಳ್ಳಲು ಹೆಚ್ಚಿನ ಪ್ರಯತ್ನವನ್ನು ಕೂಡ ಮಾಡಿದನು ವೀಕ್ಷಕರೇ. ಇನ್ನು ಇತಿಹಾಸಕಾರ ಕಾಮತ್ರವರ ಪ್ರಕಾರ ಸತ್ಯಾಶ್ರಯನು ತನ್ನ ಸಹೋದರ ರಾಜಕುಮಾರ ದಾಸವರ್ಮನ ಜೀವನವನ್ನು ಪಣಕ್ಕಿಟ್ಟು ತನ್ನ ರಾಜ್ಯವನ್ನು ಸಂಪೂರ್ಣವಾಗಿ ಚೋಳರಿಂದ ಮುಕ್ತಿಗೊಳಿಸಲು ಸಾಧ್ಯವಾಯಿತು ಎಂಬುದು ಯತ್ತೂರು ಶಾಸನದಿಂದ ಕೂಡ ಸಾಕ್ಷಿಯಾಗಿದೆ. ಆದಾಗ್ಯೂ ಇತಿಹಾಸಕಾರ ಬಾಲಕೃಷ್ಣ ರಾಜಗೋಪಾಲ್ ಅವರು ಪ್ರಕಾರ ಚೋಳರ ದಾಖಲೆಗಳಲ್ಲಿ ರಟ್ಟಪಾಡಿಯ ವಿಜಯದ ಬಗ್ಗೆ ಕೂಡ ಹೇಳಿಕೆಯು ಉತ್ಪ್ರೇಕ್ಷೆಯಾಗಿದೆ. ಇದರಲ್ಲಿ ಗುಂಟೂರಿನಲ್ಲಿರುವ ಪಶ್ಚಿಮ ಚಾಲುಕ್ಯರ ಶಾಸನವು ಅಂದರೆ ರಟ್ಟಪಾಡಿ ಲಕ್ಷ್ಯ ಪ್ರದೇಶವನ್ನು ವಶಪಡಿಸಿಕೊಂಡ ಚೋಳರ ಹಕ್ಕನ್ನು ಸಾಕಷ್ಟು ಕೂಡ ತಳ್ಳಿ ಹಾಕುತ್ತದೆ. ರಾಜರಾಜ ಚೋಳನು ದಿಟ್ಟ ಪ್ರಯತ್ನದ ಹೊರತಾಗಿಯೂ ತನ್ನ ಪ್ರಯತ್ನದಲ್ಲಿ ವಿಫಲನಾದನು ವೀಕ್ಷಕರೇ. ಹೌದು, ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಿಂದ ಸಿಗೋಣ. ನಮಸ್ಕಾರ ವೀಕ್ಷಕರೇ.